ನಮಸ್ಕಾರ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಸ್ನೇಹಿತರೆ, 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದಿನ. ಬಹಳಷ್ಟು ದೇಶಪ್ರೇಮಿಗಳ ಶ್ರಮದ ಆ ಒಂದು ಸ್ವಾತಂತ್ರ್ಯವನ್ನು ನಾವಿವತ್ತು ಅನುಭವಿಸ್ತಾ ಇದ್ದೇವೆ ಅಂತ ಹೇಳ್ತಾ, ಈ ಒಂದು ಆಗಸ್ಟ್ 15ರಂದು ನಾನು ಹುಣಸೂರಿನ ಲಿಟಲ್ ರೋಡ್ ಶಾಲೆಗೆ ಭೇಟಿಯನ್ನು ಕೊಟ್ಟಿದ್ದೆ. ಅಲ್ಲೇ 10 ಜನ ಮಹಾತ್ಮ ಗಾಂಧೀಜಿಯವರಿದ್ದರು, 10 ಜನ ಸುಭಾಷ್ ಚಂದ್ರ ಬೋಸ್ ಇದ್ದರು, 10 ಜನ ಜವಾಹರ್ಲಾಲ್ ನೆಹರುಗಳಿದ್ದರು, ಹಾಗೂ ದೇಶಭಕ್ತರ ವೇಷಗಳನ್ನು ತೊಟ್ಟಂತಹ ಪುಟ್ಟ ಪುಟ್ಟ ಮಕ್ಕಳು ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣ್ತಾಯಿದ್ರು. ದೇಶದ ಒಂದು ಘೋಷಣೆಯನ್ನು ಅವರು ಕೂಗ್ತಾಯಿದ್ರು. ಆ ಒಂದು ಸುಂದರವಾದಂತಹ ಒಳ್ಳೆಯ ಸಮಯದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ. ಆ ದೇಶಭಕ್ತರನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ, ಅದನ್ನು ತಮಗೆ ತೋರಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಆ ಪುಟ್ಟ ಮಕ್ಕಳು ಅಲ್ಲಿಯ ಅಜ್ಜಿ ಮ್ಯಾಮ್ರವರು ತೋರಿಸಿದಂತಹ ದೇಶಭಕ್ತರ ಚಿತ್ರಗಳನ್ನು ನೋಡ್ತಾ ಅದನ್ನು ಗುರುತಿಡಿದು ಅವರ ಹೆಸರುಗಳನ್ನ ಹೇಳ್ತಿದ್ದಂಥ ದೃಶ್ಯ ನಿಜವಾಗ್ಲೂ ವೀಕ್ಷಕರೇ ನಮ್ಮ ದೇಶ ಪ್ರೇಮವನ್ನು ಹೊರಹಾಕ್ತಿದೆ ಅಂತ ಹೇಳ್ತಾ, ಲಾವಣ್ಯ ಮ್ಯಾಮ್, ಅಜ್ಜಿ ಮ್ಯಾಮ್ರವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಅಲ್ಲಿ ಚಿತ್ರೀಕರಿಸಿದ ಸಣ್ಣ ಸಣ್ಣ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ನಮ್ಮ ಮಿತ್ರ ಬಂಧುಗಳಿಗೆ ತೋರಿಸ್ತಾ ಇದ್ದೇನೆ. ನಾವೀಗ ಹೋಗೋಣ ಹುಣಸೂರಿನ ಲಿಟಲ್ ವರ್ಡ್ ಶಾಲೆಗೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಭಾರತಕ್ಕೆ ಒಂದು ವಿಶೇಷ ದಿನ, ಭಾರತೀಯರಿಗೆ ಒಂದು ಹಬ್ಬವೇ ಸರಿ. ಭಾರತದ ಇಂತಹ ಒಂದು ವಿಶೇಷ ದಿನಕ್ಕೆ ಅನೇಕ ರಾಷ್ಟ್ರಭಕ್ತರು ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿದ್ದಾರೆ. ಇಂದಿನ ಕಾಲದಲ್ಲಿ ನಾವು ನಮ್ಮ ಮಕ್ಕಳನ್ನ ರಾಷ್ಟ್ರಭಕ್ತರ ಕೆಲವು ಹೆಸರುಗಳನ್ನ ಹೇಳಿ ಅಂದ್ರೆ ಅಂತ ಮಹನೀಯರ ಹೆಸರನ್ನು ಹೇಳೋಕೆ ಅವ್ರಿಗೆ ಗೊತ್ತೇ ಇಲ್ಲ. ಅಂತಹ ಒಂದು ವ್ಯವಸ್ಥೆ ಇಂದಿನ ಕಾಲದಲ್ಲಿ ಇದೆ. ನಮ್ಮ ಒಂದು ಅಭಿಪ್ರಾಯ ಏನಪ್ಪ ಅಂದ್ರೆ, ಮಕ್ಕಳಿಗೆ ನಮ್ಮ ಭಾರತದ ಇತಿಹಾಸವನ್ನ ರಚಿಸಿದಂತಹ ರಾಷ್ಟ್ರಭಕ್ತರ ಹೆಸರುಗಳನ್ನ ತಿಳಿಯಬೇಕು, ಅವರ ಕಥೆಗಳನ್ನ ಸರಳವಾಗಿ ಹೇಳಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆದ್ದರಿಂದ ಲಿಟಲ್ ಶಾಲೆಯಲ್ಲಿ ಈ ಒಂದು ವ್ಯವಸ್ಥೆ ಜಾರಿಯಲ್ಲಿದೆ. ಇಂದು ನಮ್ಮ ಮಕ್ಕಳು ದೇಶಭಕ್ತರ ಹೆಸರನ್ನ ಹೇಳ್ತಾರೆ. ಇದನ್ನ ಕೇಳಿ ಆನಂದಿಸಿ ಅವರಿಗೆ ನಮ್ಮ ನಮನವನ್ನ ಸಲ್ಲಿಸಿ.
ದೇಶಕ್ಕಾಗಿ ಹೋರಾಡಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿದ ಮಹಾನ್ ತ್ಯಾಗಿಗಳ ಹೆಸರನ್ನ ಈ ಮಧ್ಯೆ ಹೇಳ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.